ಈಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಸಿ ಯದಂಗಿರಿ ಕಮಲದಿಂದಂ ತಾಪತ್ರಿಮರ್ಕಂ ಶಾಂತೈತಿ ಪದ್ಮಂ ದೇವಿ ಸಿದ್ಧಾರೂಢಮಾನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರನ್ನು ಸ್ಮರಿಸುತ್ತ ತತ್ಸ್ವರೂಪರಾದ ಪರಮಪೂಜ್ಯ ಶ್ರುತಿ ಬ್ರಹ್ಮನಿಷ್ಠ ಶಿವಾದ್ವೈತ ಭೂಷಣ ವೇದಾಂತ ವಾಗೀಶ ಮದಾಚಾರ್ಯ ವಿಭೂಷಿತ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಚರಣಾರವನ್ನು ವಂದಿಸುತ್ತಾ ಯಾವ ಈ ಬಿಜಾಪುರ ಗ್ರಾಮದ ಆದ್ಯ ದೇವರಾದ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಕರ್ತೃಗತಿಗೆ ಹಣಿಮಣಿದು ಈ ಯಾವ ಜ್ಞಾನ ಯೋಗಾಶ್ರಮ ಬಿಜಾಪುರದ ಸೇವಾಶ್ರಮದ ಪರಮಪೂಜ್ಯ ಸಿದ್ಧಾರೂಢ ಸ್ವಾಮೀಜಿಯವರ ಮೂರ್ತಿ ಸ್ಥಾಪನೆಯ 19ನೇ ವರ್ಷದ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಮಾತೋಶ್ರೀ ಪಾರ್ವತಮ್ಮನವರ ಮೂರ್ತಿ ಸ್ಥಾಪನೆಯ 7ನೇ ವರ್ಷದ ಕಾರ್ಯಕ್ರಮ ನಿಮಿತ್ತವಾಗಿ ಯಾವ ಈ ಬಿಜಾಪುರ ಗ್ರಾಮದ ಸಿದ್ಧಾರೂಢ ಮೂರ್ತಿ ಕಾರ್ಯಕ್ರಮದ ಸ್ಥಾಪನೆಗಾಗಿ ಸರ್ವ ಬಿಜಾಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ತನುಮನದಿಂದ ಸೇವೆ ಸಲ್ಲಿಸಿ ಸಿದ್ಧಾರೂಢ ಗುರುಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ತಮ್ಮ ಈ ಬಿಜಾಪುರ ಗ್ರಾಮದ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಯಾವ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಂತ ಹೇಳುತ್ತಾ 12 ಮುಗಳನ್ನು ಸದ್ಗುರುನಾಥನ ಅರ್ಪಿಸಿ ಹರಿವು ಎಷ್ಟು ದಿನ ಇರುತ್ತೆ ಸರ್? ಎಷ್ಟು ದಿನ ಇರುತ್ತೆ ಜಾತ್ರೆ? 3 ದಿವಸ 30, 31, 1 ಅದರ ವಿಶೇಷತೆ ಏನು ಅಂದರೆ ಈ ಸಿದ್ಧಾರೂಢರು 1836 ಜನವರಿ 26ನೇ ತಾರೀಕಿರಂದು ಜನಿಸಿ ತಮ್ಮ 43 ವರ್ಷಗಳ ಪರ್ಯಂತರ ಈ ಬರೆಗಾಲಿನ ಸಂಚಾರ ಮಾಡುತ್ತಾ ಇಡೀ ಭಾರತ ದೇಶವನ್ನು ತಮ್ಮ ಬರೆಗಾಲಿಂದ ಸಂಚಾರ ಮಾಡುತ್ತಾ 43ನೇ ವಯಸ್ಸಿಗೆ ತಮ್ಮ ಹುಬ್ಬಳ್ಳಿಯ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿ ಅವರು ಜನಿಸಿದ್ದು ಚಳಕಾಪುರದಲ್ಲಿ ಐಕ್ಯಾಗಿದ್ದು ಕರ್ಮಭೂಮಿ ಹುಬ್ಬಳ್ಳಿಯನ್ನಾಗಿ ಮಾಡಿಕೊಂಡು ತಮ್ಮ ಕ್ಷೇತ್ರವನ್ನು ಹುಬ್ಬಳ್ಳಿಯನ್ನಾಗಿ ಮಾಡಿದ್ದಾರೆ. ಅಂಥ ಹುಬ್ಬಳ್ಳಿಯ ಸಿದ್ಧಾರೂಢರು ಈ ಬಿಜಾಪುರ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಒಂದು ಮೂರ್ತಿ ಸ್ಥಾಪನೆಯಾಗಿ 19ನೇ ವರ್ಷದ ಕಾರ್ಯಕ್ರಮ ನಿಮಿತ್ತವಾಗಿ ಇಲ್ಲಿ ಬಿಜಾಪುರದ ಸೇವಾಶ್ರಮದಲ್ಲಿ 30-31 ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಿರ್ವಹಿಸುತ್ತಿದೆ. ಆದ ಕಾರಣ ತಾವೆಲ್ಲರೂ ಸದ್ಭಕ್ತರು ಈಗ ಗುರುಕೃಪೆಗೆ ಪಾತ್ರರಾಗಬೇಕಂತೇಳಿ ನನ್ನ ಮತಗಳನ್ನು ಅರ್ಪಿಸ್ತೇನೆ. ಪ್ರಬೋಧಾನಂದ ಸ್ವಾಮೀಜಿ.